ನೋಡ್ತಾ ಇದ್ದೀವಿ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಸೋಂಕಿತರ ಸಂಖ್ಯೆ ಏರಿಕೆ ಆಗ್ತಾನೆ ಇದೆ. ಈಗ ಬಂದಿದೆ ಸಂಜೆಯ ಬುಲೆಟಿನ್. ಟೋಟಲ್ ಆಗಿ ಇಂದು 93 ಕೇಸ್ಗಳು ಪತ್ತೆ ಆಗಿರುವಂತದ್ದು. 93 ಕೇಸ್ಗಳು ಇವತ್ತು ರಿಪೋರ್ಟ್ ಆಗಿದ್ದಾವೆ. ಬೆಳಗ್ಗೆ ಎಷ್ಟು ಕೇಸು ಅಂತ ನೀವು ಗಮನಿಸ್ತಾ ಇದ್ರಿ. 2158 ಇದ್ದಿದ್ದಂಥದ್ದು ಈಗ 2182ಕ್ಕೆ ಏರಿಕೆ ಆದಂತಾಗಿದೆ. 2182ಕ್ಕೆ ಏರಿಕೆ ಆಗಿದೆ. ಇವತ್ತು ಟೋಟಲ್ ಆಗಿ 93 ಕೇಸ್ಗಳು ಪತ್ತೆ ಆದಂತಾಗಿದೆ. ಬೆಳಗ್ಗೆ 69 ಕೇಸ್ಗಳು ಪತ್ತೆ ಆಗಿದ್ವು. ಈಗ ಮತ್ತೆ ಸಂಜೆಯ ಬುಲೆಟಿನ್ ಅಲ್ಲಿ 24 ಕೇಸ್ಗಳು ಪತ್ತೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಈಗ ಸೋಂಕಿತರ ಸಂಖ್ಯೆ ಇವತ್ತು ಒಂದೇ ದಿನ ರಿಪೋರ್ಟ್ ಆಗಿರುವಂತದ್ದು 93 ಕೇಸ್ಗಳು. ಈ ಹಿಂದೆ ನಾವು ಗಮನಿಸ್ತಾ ಇದ್ವಿ 20, 30, 40 ಕೇಸ್ಗಳು ಬಂದ್ರೆ ಅತಿ ದೊಡ್ಡ ಒಂದು ಸೋಂಕಿತರ ಸಂಖ್ಯೆ ವರದಿ ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ಅಂತ ಹೇಳ್ತಾ ಇದ್ವಿ. ಆದ್ರೆ ಇತ್ತೀಚೆಗೆ 100 ಕೇಸು, 150 ಕೇಸು, 200 ಕೇಸು ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಈ 93 ಕೇಸ್ಗಳು ಕೂಡ ಸಹಜವಾಗಿ ಮಾಮೂಲಿ ರೀತಿ ಆಗೋಗ್ಬಿಟ್ಟಿದೆ. 93 ಕೇಸ್ಗಳು ಇವತ್ತು ಟೋಟಲ್ ಆಗಿ ಪತ್ತೆ ಆಗಿರುವಂತದ್ದು ರಾಜ್ಯದಲ್ಲಿ. ಈ ಮೂಲಕ ಸೋಂಕಿತರ ಸಂಖ್ಯೆ 2182ಕ್ಕೆ ಏರಿಕೆ ಆಗಿದೆ. 2182ಕ್ಕೆ ಏರಿಕೆ ಆಗಿರುವಂತದ್ದು. ಇಂದು 93 ಕೊರೋನಾ ಪಾಸಿಟಿವ್ ಕೇಸ್ಗಳು ದೃಢ ಆಗಿದೆ. ಸಾವಿನ ಸಂಖ್ಯೆ 2182ರಲ್ಲಿ ಸಾವಿನ ಸಂಖ್ಯೆ 44. ಸಾವಿನ ಸಂಖ್ಯೆ 44ಕ್ಕೆ ಏರಿಕೆ ಆಗಿರುವಂತದ್ದು. ಬೆಳಗ್ಗೆ ಸೋಂಕಿತರ ಸಂಖ್ಯೆ ವರದಿಯಾಗಿದ್ದು 69. ಈಗ 24 ಕೊರೋನಾ ಕೇಸ್ಗಳು ವರದಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಟೋಟಲ್ ಆಗಿ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ 2182ಕ್ಕೆ ಏರಿಕೆ ಆಗಿದೆ. ಇದರಲ್ಲಿ ಇವತ್ತು ಒಂದೇ ದಿನ ಪತ್ತೆ ಆಗಿರುವಂತದ್ದು 93 ಕೇಸ್ಗಳು. ಇನ್ನ ಸಾವಿನ ಸಂಖ್ಯೆ 44ಕ್ಕೆ ಏರಿಕೆ ಆದಂತಾಗಿದೆ. ದೇಶದ ಅತಿ ದೊಡ್ಡ ನ್ಯೂಸ್ ನೆಟ್ವರ್ಕ್ ನ್ಯೂಸ್ 18 ಇದೀಗ ದೇಶದ ಜನರ ಅಭಿಪ್ರಾಯ ಸಂಗ್ರಹ ಮಾಡ್ತಾ ಇದೆ. 13 ಭಾಷೆ, 16 ಚಾನಲ್, 60 ಕೋಟಿ ವೀಕ್ಷಕರೊಂದಿಗೆ ಇಡೀ ದೇಶದಾದ್ಯಂತ ಆನ್ಲೈನ್ ಮೆಗಾ ಸರ್ವೆಯನ್ನ ಮಾಡ್ತಾ ಇದೆ. ಲಾಕ್ಡೌನ್ ನಲ್ಲಿ ನೀವು ಕಲ್ತಿದ್ದಾದ್ರೂ ಏನು, ಇನ್ ಮುಂದೆ ಲೈಫ್ ಹೇಗಿರಬೇಕು, ಈ ಬಗ್ಗೆ ಆನ್ಲೈನ್ ನಲ್ಲಿ 10 ಪ್ರಶ್ನೆಯನ್ನ ನೋಡಿ ನಿಮ್ಮ ಉತ್ತರವನ್ನ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು. ನಿಮ್ಮದೇ ಅನಿಸಿಕೆ, ನಿಮ್ಮದೇ ನಿರ್ಧಾರವನ್ನ ನಾವು ದೇಶದ ಜನರೊಂದಿಗೆ ಒಟ್ಟುಗೂಡಿಸಿ ಮೇ 29ಕ್ಕೆ ಸರ್ವೆಯ ಫಲಿತಾಂಶವನ್ನ ಪ್ರಕಟ ಮಾಡ್ತೀವಿ. ನಿಮಗೆ ವೋಟ್ ಮಾಡೋಕೆ ಮೇ 28ರವರೆಗೂ ಕೂಡ ಕಾಲಾವಕಾಶವಿದೆ. ತಪ್ಪದೆ ಮರೆಯದೆ ವೋಟ್ ಮಾಡಿ ದೇಶದ ಅಭಿಪ್ರಾಯವನ್ನ ತಿಳಿಲಿಕ್ಕೆ ಸಹಕರಿಸಿ.